ಅವಾಗ ಕೇಂದ್ರದಲ್ಲಿ ಪಕ್ಷ ಇಷ್ಟು ಪ್ರಬಲವಾಗಿರದ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ನೀವೆಲ್ಲ ಪ್ರವೇಶವನ್ನು ಕೊಡಿಸಿದ್ರಿ ಬಿಜೆಪಿಗೆ. ಬಟ್ ಇವತ್ತಿನ ವಾತಾವರಣ ಬೇರೆ ಇದೆ ಸರ್, ಅದನ್ನು ಬಿಟ್ಬಿಡೋಣ ನಾವು. ಆ ಹಿಸ್ಟ್ರಿಯನ್ನು ನೋಡೋದಾದರೆ ಅವರನ್ನು ಬದಲಾವಣೆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರು ಲಿಂಗಾಯತ್ ಕಮ್ಯುನಿಟಿಯವರಾದರೂ ಕೂಡ ಯಡಿಯೂರಪ್ಪನವರು ನಿಮ್ಮನ್ನು ಸ್ವೀಕಾರ ಮಾಡಲಿಕ್ಕೆ ಕಾರಣ ಏನು ಸರ್? ಸರ್, ಒಂದಾಗಿರ್ಬೋದು, ಯಡಿಯೂರಪ್ಪರು ಹೇಳಿದ ರೀತಿಯಲ್ಲೇ ನಾನು ಪಕ್ಷದ ಸಂಘಟನೆಯ ಕೆಲಸ ಮಾಡ್ತಿದ್ದೆ. ಅವರಿಗೆ ನನ್ನ ಮೇಲೆ ಒಂದು ವಿಶ್ವಾಸ ಬೆಳೀತು. ಇವನು ಮುಂದಕ್ಕೆ ಸಂಘಟನೆಗೆ ಬೇಕಾದಂಥ ರೀತಿಯಲ್ಲಿ ಕೆಲಸ ಮಾಡಬಲ್ಲವ ಅಂತ ಹೇಳಿ ಅವರಿಗೆ ಬಲವಾದ ನಂಬಿಕೆ ಬಂದ ಕಾರಣ ಪ್ರಾಯಶಃ ನನ್ನನ್ನು ಅವ್ರು ಮಾಡಿರ್ಬೋದು, ಅಥವಾ ಬೇರೆ ಕಾರಣ ಏನಿದೆ ಅಂತ ಗೊತ್ತಿಲ್ಲ. ಎರಡನೇದು ಇನ್ನೊಂದು ದೊಡ್ಡ ಕಾರಣ ಇತ್ತು. ಜಗದೀಶ್ ಶೆಟ್ಟರು ಆ ಕಾಲಘಟ್ಟದಲ್ಲಿ ಸ್ವಲ್ಪ ಅನಂತಕುಮಾರರ ಭಾರಿ ಬೆಂಬಲಿಗರಾಗಿದ್ದರು. ಆ ದ್ವೇಷ ಇತ್ತಲ್ಲ ಸರ್, ಅನಂತಕುಮಾರ್ ಮತ್ತು ಯಡಿಯೂರಪ್ಪರ ಇವತ್ತಿನ ಈ ರೀತಿ ಸಣ್ಣ ಪುಟ್ಟ ಗುಂಪುಗಳಲ್ಲ, ಆಗ ಎರಡು ಪ್ರಬಲ ಗುಂಪುಗಳಿತ್ತು. ಒಂದು ಯಡಿಯೂರಪ್ಪರ ಗುಂಪು, ಒಂದು ಅನಂತಕುಮಾರರ ಗುಂಪು. ಇವತ್ತಿನಲ್ಲಿರುವಂಥ ಹೆಚ್ಚಿನ ಜನ ಅನಂತಕುಮಾರರ ಜೊತೆನೇ ಇದ್ದರು. ಆಗ ಅದ್ವಾನಿಯವರ ಬ್ಲೂ ಐಡ್ ಬಾಯ್ ಆದ ಕಾರಣ, ಕೇಂದ್ರದಲ್ಲಿ ಅದ್ವಾನಿ ಇವರು ಜನರಲ್ ಸೆಕ್ರೆಟರಿ ಆಗಿದ್ದ ಕಾರಣ ಎಲ್ಲರೂ ಕೂಡ ಅವರ ಜೊತೆ ಜಾಸ್ತಿ ಜನ ಇದ್ದರು. ಆದರೆ ಯಡಿಯೂರಪ್ಪರ ಹಠ, ಹೋರಾಟ ಅಂತ ಹೇಳಿದರೆ ಯಡಿಯೂರಪ್ಪ, ಅದಕ್ಕೆ ಎರಡು ಮಾತೇ ಇಲ್ಲ. BJP ನೋಡಿ ಸರ್, ನೀವು ಜಾತಿ ನಾಯಕರಲ್ಲ, ನೀವು ಅವರು ಜಾತಿಯವರಲ್ಲ, ಪಕ್ಷದಲ್ಲಿ ಲೀಡರ್ಶಿಪ್ ಅಧ್ಯಕ್ಷರಾಗಿದ್ದವರು ಮಾತ್ರ. ಆದರೆ ನಾನು ಹೇಳಿದವರು ಆಗಲಿ ಅನ್ನೋ ಕಾರಣಕ್ಕೆ ಅವರ ಆಯ್ಕೆ ನೀವಾದ್ರಿ, ಅಂದರೆ ಟು ಪ್ರೂವ್ ದಿ ಸ್ಟ್ರೆಂತ್ ಆಫ್ ಯಡಿಯೂರಪ್ಪ. ಅದನ್ನು ಆ ಸಂದರ್ಭದಲ್ಲಿ ನಿಮ್ಗೆ ಅದರ ಫಲಾನುಭವಿ ಆದ್ರಲ್ಲ ಸರ್, ಏನು ನಿಮ್ಮ ಮನಸ್ಸಿನಲ್ಲಿ ಭಾವನೆ, ಯಾವ ಕಾರಣಕ್ಕೆ ನನಗೆ ಈ ಲಾಭ ತಗ್ತೇವೆ ಅಂತ ಅನಿಸ್ತು? ನನಗೆ ಒಂದು ಬಲವಾದ ನಂಬಿಕೆ ಇತ್ತೇನು ಅಂತ ಹೇಳಿದರೆ, ಯಡಿಯೂರಪ್ಪರು ಅವರು ಅವತ್ತಿನಿಂದ ಇವತ್ತಿನವರೆಗೆ ಅವರು ಏನಾದರೂ ಒಬ್ಬನನ್ನು ಐಡೆಂಟಿಫೈ ಮಾಡಿ ಅವನು ಆಗಬಹುದು ಅಂತ ಹೇಳಿದರೆ ಅವನನ್ನು ಯಾವತ್ತೂ ಕೈ ಬಿಟ್ಟವರಲ್ಲ. ಹೌದು, ಯಡಿಯೂರಪ್ಪರು. ಇದು ಇವತ್ತು ಕೂಡ ಅವರ ಜಾಯಮಾನ ಅದೇ ಇದೆ. ಒಂದು ರೀತಿಯಲ್ಲಿ ಅವರ ದಾರಿ ಅದು ಒಳ್ಳೆಯ ರೀತಿ ಅಂತ ಹೇಳುವಂಥದ್ದನ್ನು ಜನ ತೀರ್ಮಾನ ಮಾಡಿ ಒಪ್ಪಿಗೆ ಮಾಡಿಯೇ ಅವರನ್ನು ಭಾರತೀಯ ಜನತಾ ಪಾರ್ಟಿಯನ್ನು ಬೆಳೆಸಿರುವಂಥದ್ದು. JDSನ ಜೊತೆ ಕುಮಾರಸ್ವಾಮಿ ಜೊತೆ ಹೊಂದಾಣಿಕೆ ಮಾಡಿ ನಮಗೆ ಜಾಸ್ತಿ ನಮ್ಮಲ್ಲಿ ಶಾಸಕರು ಇದ್ದರೂ ಕೂಡ ಅವರಿಗೆ ಸ್ಥಾನ ಬಿಟ್ಟುಕೊಟ್ಟದ್ದು ಮುಂದಿನ ದಿನಗಳಲ್ಲಿ ಈ ಪಕ್ಷವನ್ನು ನಾನು ಕಟ್ಟಿಯೇನು ಇದರ ಆಧಾರದಲ್ಲಿ ಅಂತ ಹೇಳುವಂಥ ಆ ಧೈರ್ಯದಿಂದ. ಎಲ್ರಿಗೂ ಆ ಧೈರ್ಯ ಬರಲಿಕ್ಕಿಲ್ಲ. ಒಮ್ಮೆ ಅವರಿಗೆ ಬಿಟ್ಟುಕೊಟ್ರೆ ಇನ್ನು ಮತ್ತೆ ಪುನಃ ಬರ್ತದೋ ಇಲ್ವೋ ಅಂತ ಹೇಳುವಂಥ ರಾಜಕಾರಣದಲ್ಲಿ ಅಳುಕಿರುತ್ತೆ. ಆದರೆ ಯಡಿಯೂರಪ್ಪರಿಗೆ ಅದಿರಲಿಲ್ಲ. ಅದೇ ರೀತಿಯ ಭಾವನೆ ನನ್ನ ಮೇಲೆ ಕೂಡ ಅವರು ನೋಡಿದ ಕಾರಣ ಈ ರೀತಿಯ ರಾಜಕಾರಣಗಳ ಆಂತರಿಕವಾಗಿ ಹೇಳ್ತಾರೆ. ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದರು, ನೀವು ಅವ್ರ ಮಾತನ್ನು ಕೇಳಲಿಲ್ಲ, ಅದಕ್ಕೆ ನಿಮ್ಮನ್ನು ರೀಪ್ಲೇಸ್ ಮಾಡಿ ಜಗದೀಶ್ ಶೆಟ್ಟರ್ ಅಂತಂದ್ರೆ ಅಂತಾರ, ಅದು ನಿಜನಾ ಸರ್? ಸರ್, ಸ್ವಲ್ಪ ಮಟ್ಟಿಗೆ ಇರ್ಬೋದು. ಯಾಕೆಂತ ಹೇಳಿದರೆ ನಾನು ಮುಖ್ಯಮಂತ್ರಿ ಆದಮೇಲೆ ಆ ಸ್ಥಾನದ ಘನತೆ ಗೌರವಕ್ಕೆ ಅನುಗುಣವಾಗಿ ನಡೆಯುವಂಥ ಕೆಲಸ ಕಾರ್ಯಗಳನ್ನು ಪಕ್ಷದ ಮಾತನ್ನು ನೀವು ಒಬ್ಬೆ ಮಾಡಬೇಕಾಗಿತ್ತು. ಯಾಕೆಂದರೆ ನಾನೊಂದು ಪಕ್ಷದ ಯಡಿಯೂರಪ್ಪರೇ ನನ್ನನ್ನು ಮುಖ್ಯಮಂತ್ರಿ ಮಾಡಿದರೂ ಕೂಡ ನಾನು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಪಕ್ಷದ ಅಧ್ಯಕ್ಷನಾಗಿದ್ದ ಕಾರಣ ಅದನ್ನೆಲ್ಲವನ್ನು ಸರಿದೂಗಿಸುವಂಥ ಸಂದರ್ಭದಲ್ಲಿ ಹಲವಾರು ಸಂದರ್ಭದಲ್ಲಿ ಅವರ ಮನಸ್ಸಿಗೆ ನಾನು ಹೇಳಿದ್ದ ನೀವು ಕೇಳಲಿಲ್ಲ, ಸ್ವಲ್ಪ ಮಟ್ಟಿಗೆ ಟ್ರ್ಯಾಕಲ್ಲಿ ಇಲ್ಲ ಅಂತ ಹೇಳುವಂಥ ಭಾವನೆ ಬಂದಿರಲಿಕ್ಕೂ ಸಾಕು ಅಂತ ಹೇಳುವಂಥ ಭಾವನೆ. ಎರಡನೇದಾಗಿ ಅವರ ಮೇಲೆ ಒಂದು ಸಣ್ಣ ಆರೋಪಗಳು ಕೂಡ ಬರ್ತಾಯಿತ್ತು. ತನ್ನದೇ ಸಮಾಜದ ವ್ಯಕ್ತಿ, ಹಿಂದೆ ಅಪೋಸಿಷನ್ ಲೀಡರ್ ಆಗಿದ್ದವನಿಗೆ ಅವಕಾಶ ಇದ್ದರೂ ಕೂಡ ಅವಕಾಶ ಮಾಡಿಕೊಡಲಿಲ್ಲ ಅಂತ ಹೇಳುವಂಥದ್ದು ಕೂಡ ಅವರ ಮನಸ್ಸಿಗೆ ಏನಾದ್ರು ನೋವಾಗಿದೆ. ಜಾತಿಯಿಂದ ಒತ್ತಡ ಬಂದಿರಲಿಕ್ಕೂ ಸಾಕು. ನನಗೆ ಗೊತ್ತಿಲ್ಲ ಅದರ ಬಗ್ಗೆ ಹೆಚ್ಚಿನ. ನನ್ನಲ್ಲಿ ಅದರ ಯಾವುದೇ ಚರ್ಚೆಗಳು ನಡೆದಿಲ್ಲ ಸರ್. ನನ್ನನ್ನು ಮುಖ್ಯಮಂತ್ರಿ ಮಾಡಿದ ಮೇಲೆ ನಾನು ಒಂದಷ್ಟು ರೀತಿಯಲ್ಲಿ ರಾಜ್ಯದ ಜನರ ಹಿತಾಸಕ್ತಿಯನ್ನು ಕಾಪಾಡೋದು. ನನ್ನ 11 ತಿಂಗಳು 6 ದಿನಗಳಲ್ಲಿ ಯಾವುದೇ ಒಂದು ಆರೋಪಗಳು ಬರಲಿಲ್ಲ. ಯಾವುದೇ ವಿಧಾನಸಭೆಯ ಅಧಿವೇಶನ, ಒಂದು ದಿನ 3 ಅಧಿವೇಶನಗಳಲ್ಲಿ ಪೂರ್ತಿ 100% ಅಧಿವೇಶನ ನಡೆಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆವು. ಸಕಾಲದಂಥ ಒಂದು ಅದ್ಭುತವಾದ ಇವತ್ತಿನ ಭ್ರಷ್ಟಾಚಾರಕ್ಕೆ ಒಂದು 75% ಕಡಿವಾಣ ಹಾಕಬಲ್ಲಂಥ ಸಕಾಲದಂಥ ಕಾನೂನನ್ನು ತರುವಂಥ ವ್ಯವಸ್ಥೆಗಳನ್ನು ಮಾಡಿದೆವು. ಒಂದು ರೀತಿಯಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿದೆವು. ಆದರೆ ರಾಜಕಾರಣದಲ್ಲಿ ಎಲ್ಲವೂ ನಾವು ನಿರೀಕ್ಷೆ ಮಾಡಿದಂತೆ ನಡೆಯುವುದಿಲ್ಲ. ಕೆಲವು ಸಂಗತಿಗಳು ನಮ್ಮ ನಿರೀಕ್ಷೆಗೆ ವ್ಯತಿರಿಕ್ತವಾಗಿ ಹೋಗುವಂಥದ್ದು ಅದು ನನ್ನ ಕಾಲದಲ್ಲಿ ನಡೆಯಿತು.